ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು PUC ಫಸ್ಟ್ ಇಯರ್ ಮ್ಯಾಥಮೆಟಿಕ್ಸಲ್ಲಿ ಪಾರ್ಟ್ ಡಿ ಮತ್ತು ಈ ಪೋರ್ಷನ್ನ ಕವರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನೆಲ್ಲ ಸ್ಟಡಿ ಮಾಡಬೇಕನ್ನೋದು ಹೇಳ್ತೀನಿ. ಕರೆಕ್ಟಾಗಿ ಕೇಳಿ ಮತ್ತು PDF ರೆಫರ್ ಮಾಡ್ಕೊಳ್ಳಿ. ಮೊದಲು ವಿಡಿಯೋ ನೋಡಿ, ನಂತರ ನೀವು PDF ರೆಫರ್ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಪಾರ್ಟ್ ಡಿ ಅಂತಂದರೆ 5 ಮಾರ್ಕ್ಸ್, ಮತ್ತು ಮೇಲೆ ಪಾರ್ಟ್ ಇಲ್ಲಿ ನಿಮಗೆ 6+4 ಮಾರ್ಕ್ಸ್ ಬರ್ತವೆ. ಪರ್ಟಿಕ್ಯುಲರ್ಲಿ ಈ ಪಾರ್ಟ್ ನೋಡಿದಾಗ ಇಲ್ಲಿ ನಾವು 6 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ 6 ಮಾರ್ಕ್ಸ್ಗೆ ನಿಮಗೆ ಇಲ್ಲಿ ಏನು ಬರ್ತವೆ ನೋಡಿ. ಕಾಮನ್ಲಿ ನಿಮಗೆ 6 ಮಾರ್ಕ್ಸಿಗೆ ನಿಮ್ಗೆ ಬಂದರೆ ಒಂದು ಟ್ರಿಗ್ನಾಮೆಟ್ರಿಯಿಂದ ಬರುತ್ತೆ. ಓಕೆ, ಟ್ರಿಗ್ನಾಮೆಟ್ರಿಯಿಂದ ಬರುತ್ತೆ. ಇಲ್ಲಿ ಕೋನಿಕ್ ಸೆಕ್ಷನಿಂದ ನಿಮಗೆ ಯೂಸಲಿ ಕೇಳ್ತಾನೆ. ಓಕೆ, ಸೊ ಎರಡರಲ್ಲಿ ಒಂದು ಪರ್ಫೆಕ್ಟ್ ಆದರೂ ಓಕೆನೆ. ಎರಡರಲ್ಲಿ ಒಂದೇ ಪರ್ಫೆಕ್ಟ್ ಆದರೂ ನೋ ಪ್ರಾಬ್ಲಮ್. ಒಂದರಾದ್ರು ಬಟ್ ಪರ್ಫೆಕ್ಟ್ ಆಗಬೇಕು. ಬಟ್ 4 ಮಾರ್ಕ್ಸ್ ಅಂತ ನಾನು ಕನ್ಸಿಡರ್ ಮಾಡಿದಾಗ ಒಂದು ನಿಮಗೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ನಿಂದ ಬರುತ್ತೆ. ಇನ್ನೊಂದು ಪ್ರಶ್ನೆ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ನಿಂದ ನಮಗೆ ಇಲ್ಲಿ ಬರುತ್ತೆ. ಇಲ್ಲಿನೂ ಸಹ ಒಂದು ಪರ್ಫೆಕ್ಟ್ ಆಗಿ, ಯಾಕಂದರೆ 6 ಮಾರ್ಕ್ಸಲ್ಲಿ ಎರಡರಲ್ಲಿ ಒಂದು ಬರಿಬೇಕು. ನೀವು ಒಂದು ಪರ್ಫೆಕ್ಟ್ ಆದರೂ ಆರಾಮಾಗಿ ನೀವು ಬರಿಬೋದು. ಇಲ್ಲಿ ಎರಡರಲ್ಲಿ ಒಂದು ಬರಿಬೇಕಾಗತ್ತೆ. ಓಕೆ, ಪಾರ್ಟ್ ಡಿ ಅಂತ ಬಂದಾಗ ಟೋಟಲ್ ನಿಮಗೆ ಈ ಚಾಪ್ಟರ್ನಿಂದ 8 ಕ್ವಶನ್ಸ್ ಬರ್ತವೆ. ಅದರಲ್ಲಿ 4 ಮಾತ್ರ ಬರಿಬೇಕು. ಬಟ್ ನನ್ನ ರೆಕಮೆಂಡೇಷನ್ ಏನು ಅಂದರೆ, ಯಾವುದೇ ರೀತಿ ಕ್ಯಾಲ್ಕುಲೇಟಿವ್ ಪಾರ್ಟ್ ಇತ್ತು ಅಂದರೆ ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ. ನೋಡಿರಿ, ರಿಲೇಷನ್ ಆ್ಯಂಡ್ ಫಂಕ್ಷನ್ನಿಂದ ಸಿಂಪಲ್ ಇದನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು. ಬೈನಾಮಿಯಲ್ ಥಿಯರಮ್ ಇದೆ, ಅದು ಥಿಯರಮ್ ಡೈರೆಕ್ಟ್ ಇದೆ, ಬರಿಬಹುದು. ಸೊ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ನಿಂದ ಸಹ ಏನಪ್ಪ ಅಂದರೆ ಇಲ್ಲಿ ಅದು ಪ್ರೂವ್ ಇದೆ, ಅದನ್ನು ಸಹ ಈಸಿಲಿ ಮಾಡ್ಬೋದು. ಆಮೇಲೆ ಸ್ಟ್ರೇಟ್ ಲೈನ್, ಈ 4 ನೀವು ಬೇಕಾದರೆ ಆಯ್ಕೆ ಮಾಡಿಕೊಂಡ್ರೆ ಉತ್ತಮ. ಓಕೆ, ಎಕ್ಸ್ಟ್ರಾ ಇರಲಿ ಅನ್ನಂಗಿತ್ತು ಅಂದರೆ ನಾನು ರೆಕಮೆಂಡ್ ಮಾಡೋದು ಒಂದು ಪ್ರೊಬಾಬಿಲಿಟಿ, ಇಲ್ಲಪ್ಪ ಅಂದರೆ ಪರ್ಮುಟೇಷನ್ ಕಾಂಬಿನೇಷನ್. ಓಕೆ, ಅಥವಾ ನಿಮಗೆ ಇವೆರಡರಲ್ಲಿ ಇಷ್ಟ ಆಗಿಲ್ಲ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಟ್ರಿಗ್ನೋಮೆಟ್ರಿ ಬೇಕಾದರೆ ನೀವು ಆಯ್ಕೆ ಮಾಡ್ಕೊಳ್ಬೋದು. ಬಟ್ ನನ್ನ ರೆಕಮೆಂಡೇಷನ್ ಯೂಸಲಿ 5 ಮಾರ್ಕ್ಸಿಗೆ ಅಥವಾ ಎಕ್ಸಾಮ್ ಮೂಮೆಂಟಲ್ಲಿ ಪ್ರೂವ್ ದ್ಯಾಟ್, ಶೋ ದ್ಯಾಟ್, ಯಾ ಥಿಯರಮ್ ಈ ರೀತಿ ಬರೋದು ಉತ್ತಮ ಅನ್ಕೋತೀನಿ. ಯಾಕಂದರೆ ಹೆಚ್ಚಿಗೆ ಅಲ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಭಾಳ ಸರಳವಾಗಿ ನೀವು ಪರ್ಫೆಕ್ಟ್ಲಿ ಬರಿಬೋದು, ಫುಲ್ ಮಾರ್ಕ್ಸ್ ತೆಗೆದುಕೊಳ್ಬೋದು. ಓಕೆ, ಸೊ ಲೆಟ್ಸ್ ಸಿ ದ ಕ್ವಶನ್ಸ್. ನೋಡ್ಬೋದು ಇಲ್ಲಿ 6 ಮಾರ್ಕ್ಸಿಗೆ ಹೇಳ್ತಾ ಇದ್ದೀನಿ. ಈ ಒಂದು ಟ್ರಿಗ್ನಾಮೆಟ್ರಿಯಿಂದ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ = ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ tan x tan y ಅಂದರೆ ಇದು ನಿಮಗೆ 6 ಮಾರ್ಕ್ಸಿಗೆ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕಂಪಲ್ಸರಿ ಕ್ವಶನ್ ಅಂದ್ಕೊಳ್ಳಿ, ಫಿಕ್ಸ್ ಕ್ವಶನ್. ಆಲ್ಮೋಸ್ಟ್ ಇದು ಬರುತ್ತೆ. ಇಲ್ಲಪ್ಪ ಅಂದರೆ ಎರಡರಲ್ಲಿ ನಿಮಗೆ ಒಂದು ಬೇಕಾದರೆ ಬರಿ ಬಂದರೆ ನಿಮಗೆ ಅಲ್ಲಿ ಆಯ್ಕೆ ಇರ್ತವೆ. ಓಕೆ, ಸ್ವಲ್ಪ ಇದು ಕಾಣ್ತಾ ಇಲ್ಲ ಅಂದರೆ ಸ್ವಲ್ಪ ನಾನು ನಿಮಗೆ ಲಾರ್ಜ್ ಮಾಡಿ ತೋರಿಸ್ತೀನಿ. ಇದು ರೈಟ್. ಓಕೆ, ಹಾಂ, ಕಾಣ್ತಾ ಇದೆ ಅನ್ಕೋತಾ ಇದ್ದೀನಿ. ಸೊ ಅಂದರೆ ಈಗ ಏನು ಮಾಡಬೇಕು ಅಂದರೆ 6 ಮಾರ್ಕ್ಸ್ ಅಂತ ಬಂದಾಗ ನಿಮಗೆ ಇದು ಒಂದು ಬೇಕಾದ್ರೆ ಮಾಡ್ಕೊಳ್ಬೋದು, ಫೈನ್. ಇಲ್ಲ ಅಂತಂದರೆ ಇವೆರಡನ್ನ ಪರ್ಫೆಕ್ಟ್ ಆಗಬೇಕಾಗತ್ತೆ. ಬಟ್ ನನ್ನ ರೆಕಮೆಂಡೇಷನ್ ಇದು ಸಿಂಪಲ್ ಆಗಿದೆ. ಇದು ಮೊದಲನೇ ಜಿಯೋಮೆಟ್ರಿಕಲಿ ಏನು ಪ್ರೂವ್ ಮಾಡೋದು ನೋಡಿ, ಇದು ಸಿಂಪಲ್. ಇದನ್ನು ಮಾಡ್ಕೊಳ್ಳಿ. ಒಂದಲ್ಲಿ ಮಕ್ಕಳಿಗೆ ಎಕ್ಸ್ಪ್ಲನೇಷನ್ ಬೇಕಾಗಿದ್ದು, ಭಾಳಷ್ಟು ಜನರಿಗೆ ವಿಡಿಯೋ ರೀಚ್ ಆದರೆ, ಭಾಳ ಜನ ಕೇಳ್ತಾ ಇದ್ದಾರೆ, ಡೆಫಿನೆಟ್ ಇದ್ರ ಮೇಲೆ ವೀಡಿಯೋ ಮಾಡೋಣ, ನೋ ಡೌಟ್. ಅಥವಾ ಎರಡರಲ್ಲಿ ಒಂದು ಮಾಡೋದು. ನನ್ನ ರೆಕಮೆಂಡೇಷನ್ ಇದೊಂದು ಪರ್ಫೆಕ್ಟ್ ಆಗಿಬಿಡಿ. ಓಕೆ, ಸೊ ಆರಾಮಾಗಿ ಎಕ್ಸಾಮ್ನಲ್ಲಿ 2 ಬರೆದ್ರು ಒಂದೇ ಕನ್ಸಿಡರ್ ಮಾಡ್ತಾರೆ. ಬಟ್ ಇದನ್ನು ಫುಲ್ಲಿ ಪರ್ಫೆಕ್ಟ್ ಆಗಬೇಕು. 100% ಫಿಕ್ಸ್ ಕ್ವಶನ್ ಇರುತ್ತೆ. 6 ಮಾರ್ಕ್ಸ್ ಬರುತ್ತೆ ನಿಮಗೆ. ಮತ್ತು ಇಲ್ಲಿ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ 4 ಮಾರ್ಕ್ಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ, ಓಕೆ, 4 ಮಾರ್ಕ್ಸ್ ಅಂತ ಬಂದಾಗ ತೋರಿಸ್ತೀನಿ ನಿಮಗೆ ನೋಡಿ. 4 ಮಾರ್ಕ್ಸ್ ಅಂತ ಬಂದಾಗ ಬೇಕಾದ್ರೆ ಸ್ಕ್ರೀನ್ಶಾಟ್ ಬೇಕಾದ್ರೆ ತೆಗೆದುಕೊಳ್ಬೋದು. ಓಕೆ, ಆಲ್ರೆಡಿ ವಿಡಿಯೋನ ನೀವು ಪಾಸ್ ಮಾಡಿ, ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಬೇಕಾದರೆ ತೆಗೆದುಕೊಳ್ಬೋದು. ಇಲ್ಲಿ ನೋಡಿದಾಗ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸಿಂದ ನಿಮಗೇನು ಹಾಕಿದ್ದು ನೋಡಿ, ಇಲ್ಲಿ ನಿಮಗೆ ಈ 3 ಯೂಸಲಿ ನಿಮಗೆ ಒಂದು ಪ್ರಾಬ್ಲಮ್ ಬರ್ತದೆ. ಇಷ್ಟೇ ಮಾಡ್ಕೊಳ್ಳಿ. ಅಥವಾ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಮಾಡ್ತಿರಂದ್ರೂ ಬೇಕಾದ್ರೆ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಿಂದ ಮಾಡ್ಕೊಳ್ಬೋದು. ಬಟ್ ನಾ ರೆಕಮೆಂಡ್ ಮಾಡೋದು ಈ 3. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಯಾಕಪ್ಪ ಅಂದರೆ ಒಂದು ಸಲ ಬೇಸಿಕ್ ಕಲ್ತು ಇದನ್ನು ಕಲ್ತ್ರೆ ಯೂಸಲಿ ಕ್ವಶನ್ ರೂಲ್ ಬೇಸ್ ಮೇಲೆ ಬರ್ತವೆ, ಪ್ರಾಡಕ್ಟ್ ರೂಲ್ ಮತ್ತು ಕ್ವಶನ್ ರೂಲ್ ಮೇಲೆ. ಸೊ ಇದು ಸಿಂಪಲ್ ಆಗಿರೋಂಥ, ಇದ್ರ ಮಾಡಿದ್ರೆ ನಿಮಗೆ ಸೆಕೆಂಡ್ ಇಯರ್ ಸ್ವಲ್ಪ ಆಗುತ್ತೆ. ಆ ಒಂದು ನೆಪದಲ್ಲಿ ನೀವು ಕಲಿಬೇಕು. ಓಕೆ, ಯಾವುದೇ ಎಕ್ಸ್ಪ್ಲನೇಷನ್ ಅಲ್ಲಿ ಬೇಕಾದ್ರೆ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಗ್ರೂಪಿಗೆ ಶೇರ್ ಮಾಡಿ. ಫಸ್ಟ್ ಇಯರ್ ಮಕ್ಕಳು ಭಾಳ ಜನ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದರೆ ಇವೆಲ್ಲ ಡೀಟೇಲ್ ವೀಡಿಯೋ ನಿಮಗೆ ಮಾಡಿರ್ತೀನಿ. ನೀವು ಭಾಳ ಮಾಡೋದು 3 ವೀಡಿಯೋದಲ್ಲಿ ಮುಗಿದೋಗುತ್ತೆ. ಅದು ನೋಡಿ ಈಸಿಲಿ ನೀವು ಪರೀಕ್ಷೆಯಲ್ಲಿ ಬರಿಬೋದು. ಓಕೆ, ಇದು 4 ಮಾರ್ಕ್ಸ್ಗೆ. ಇದರಲ್ಲಿ ಒಂದು ಆಲ್ಮೋಸ್ಟ್ ಒಂದು ಫಿಕ್ಸ್ ಕ್ವಶನ್. 6 + 4 10 ಅಂದರೆ ಪಾರ್ಟ್ ಕಂಪ್ಲೀಟೆಡ್. ಆಮೇಲೆ ನಾವಿಲ್ಲಿ ನೋಡಿದಾಗ 5 ಮಾರ್ಕ್ಸ್ಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಮಾಡಿ. ಯಾಕಂದರೆ ಇದು ಅಷ್ಟೊಂದು ಟೈಮ್ ಕನ್ಸ್ಯೂಮಿಂಗ್ ಪಾರ್ಟ್ ಅಲ್ವೇ ಅಲ್ಲ. ನಿಮಗೆ ಏನು ಮಾಡಬೇಕಿಲ್ಲಿ, ನಿಮಗೆ ಒಂದು ಗ್ರಾಫ್ ಬರೀಬೇಕಿಲ್ಲಿ. ಓಕೆ, ಡೊಮೈನ್ ಕೇಳ್ತಾನೆ,
ಆ್ಯಂಡ್ ರೇಂಜ್ ಕೇಳ್ತಾರೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಈಕ್ವೇಷನ್, ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಗಿರ್ಬೋದು, ಸಿಗ್ನಮ್ ಫಂಕ್ಷನ್ ಆಗಿರ್ಬೋದು, ಮಾಡ್ಯುಲಸ್ ಆಗಿರ್ಬೋದು. ಮೊದಲು ಈಕ್ವೇಷನ್, ಗ್ರಾಫ್, ಡೊಮೇನ್, ರೇಂಜ್. ಓಕೆ, ಈ ಮೂರಲ್ಲಿ ನಿಮಗೆ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಬೈನಮಿಯಲ್ ಥಿಯರಮ್ ಆಲ್ಮೋಸ್ಟ್ ಫಿಕ್ಸ್ ಅಂದ್ಕೊಳ್ಳಿ, ಇದು ಬಿಡೋದು ಬೇಡ. ಆಮೇಲೆ ಇದನ್ನು ಸಹ ಫಿಕ್ಸ್ ಇರುತ್ತೆ. ಲಿಮಿಟ್ಸ್ ಆ್ಯಂಡ್ ಡಿವೈಡೆಡ್ sin x by x = 1 ಸ್ಯಾಂಡ್ವಿಚ್ ಥಿಯರಮ್ ಅಂತೀವಿ, ಇದನ್ನು ಸಹ ನೋಡ್ಕೊಳ್ಳಿ. ಆಮೇಲೆ ಸ್ಟ್ರೇಟ್ ಲೈನ್ ಅಂತ ಬಂದಾಗ ಫಿಕ್ಸ್ ಒಂದು ಡೆರಿವೇಷನ್ ಇರುತ್ತೆ. ಸೊ ಈ ಒಂದು ಡೆರಿವೇಷನ್ ಭಾಳ ಇಂಪಾರ್ಟೆಂಟ್ ಇದೆ, ಇದು ಮಾಡಿ. ಆಮೇಲೆ ಇದು ಒಂದು ಆಗಿರ್ಬೋದು. ಆಮೇಲೆ ಈ ನಾರ್ಮಲ್ ಈಕ್ವೇಷನ್ ಆಗಲಿ ಮತ್ತು ಇಂಟರ್ಸೆಪ್ಟ್ ಆಗಲಿ. ಸೊ ಇವು 4 ಡೆರಿವೇಷನ್ ದಯವಿಟ್ಟು ಮಾಡ್ಕೊಳ್ಳಿ. ಒಂದಂತೂ ಬರುತ್ತೆ, ಅಂದರೆ ಬರೀವಿ 4, 1 2 3 4 ಇಷ್ಟು ಬರೆದ್ರು ಓಕೆನೇ. ಇಲ್ಲ ಮತ್ತು ನಾನು ಇನ್ನೊಂದು ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ನಾನು ಟ್ರೈ ಮಾಡ್ತೀನಿ ನನಗೆ ಇದು ಸ್ವಲ್ಪ ಸೇಮ್ ಟೈಪ್ ಪ್ರಾಬ್ಲಮ್ ಇದೆ. ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ ಇವೆ, ಬಟ್ ಸೇಮ್ ಟೈಪ್ ಇವೆ. ಓಕೆ, ಅದನ್ನು ನೀವು ಮಾಡಿದ್ರು ಉತ್ತಮನೇ. ಬಟ್ ಸಿ ಇ ಟಿಗೆ ಏನೋ ಮುಂದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಆಗಬೇಕನ್ನಂಗಿತ್ತು ಅಂದರೆ ಇವೆಲ್ಲ ಪ್ರಾಬ್ಲಮ್ಸ್ಗಳು ಮಾಡೋದ್ರಿಂದ ನಿಮಗೊಂದು ಸ್ವಲ್ಪ ಗ್ರಿಪ್ ಸಿಗುತ್ತೆ, ಮಾಡ್ಕೊಳ್ಬೋದು. ಆಲ್ರೆಡಿ ತೋರಿಸಿದೆ ನಿಮಗೆ. ಆಮೇಲೆ ಪ್ರೊಬಾಬಿಲಿಟಿ ಚಾಪ್ಟರ್ಲಿಂದೂ ಸಹ ಮುಖ್ಯವಾಗಿರೋಂಥ ಪ್ರಶ್ನೆಗಳನ್ನು ಹಾಕಿದ್ದೇನೆ. ಸ್ಪೆಷಲಿ ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಇವೆಲ್ಲ ಇವಾಗ ಬಿಡೋಂಗಿಲ್ಲ. ಓಕೆ, ಇದನ್ನು ಜಾಸ್ತಿ ಕೇಳಿಲ್ಲ. ಹಾಂ, ದಿಸ್ ಇಸ್ ಇಂಪಾರ್ಟೆಂಟ್. ಹೆಚ್ಚು ನೀವು ಫೋಕಸ್ ಮಾಡೋದು ಹೇಳ್ತಾ ಇದ್ದೀನಿ, ಎಲ್ಲಿ ಮಾಡ್ಬೋದು ನೀವು ಅಂಥೇಳಿ. ಇದೂ ಸಹ ಮುಖ್ಯವಾಗಿರುವಂಥದ್ದು, ಇದೂ ಸಹ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾನಿಲ್ಲಿ ಟ್ರಿಗ್ನೋಮೆಟ್ರಿ ತೊಗೊಂಡಿಲ್ಲ, ಯಾಕೆಂದರೆ ಬಿಡಿಸೋವೆ 4 ಅಷ್ಟೇ. ಇಷ್ಟು ಮಾಡಿದ್ದೇನೆ. ಟ್ರಿಗ್ನೋಮೆಟ್ರಿ ಇಂಟ್ರೆಸ್ಟ್ ಇದ್ದರೆ ನೀವು ಬೇಕಾದ್ರೆ ಮಾಡ್ಕೊಳ್ಬೋದು, ರೈಟ್. ಸೊ ಆಮೇಲೆ ಈ ಪ್ರಾಬ್ಲಮ್ ಆಗಿರ್ಬೋದು, ಇದು ಆಗಿರ್ಬೋದು. ಓಕೆ, ಮತ್ತು ಇಲ್ಲಿ ನಾವು ನೋಡಿದಾಗ ಈ ಒಂದು ಇದರಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ಸಹ ಬಿಡಬೇಡಿ. ಆಮೇಲೆ ಪರ್ಮುಟೇಷನ್ ಸಂಬಂಧಪಟ್ಟಂಗೆ ಆಗಲಿ, ಸೊ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಆಗಿರ್ಬೋದು, ರೈಟ್. ಸೊ ಈ ರೀತಿ ಮ್ಯಾಕ್ಸಿಮಮ್ ಏನು ಪ್ರಾಬ್ಲಮ್ ಇದೆ ನೋಡಿ, ಸೊ ಮಾಡ್ಕೊಂಡ್ರೆ ಉತ್ತಮ, ರೈಟ್. ಇಲ್ಲಿ ನಾನು ಯಾವ್ದು ಸ್ಟಾರ್ ಹಾಕಿ ನೀವು ಮಾಡಿಲ್ಲ ಅಂತಿಲ್ಲ, ಕೊಟ್ಟಿರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳು ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಓಕೆ, ಸೊ ಇದು ನಿಮಗೆ ಟೋಟಲಿ ನಿಮಗೆ ಈ ಒಂದು ಪಿ ಡಿ ಎಫ್ನಿಂದ ಒಟ್ಟಾಗಿ ನಿಮಗೆ 6 + 4 + 20, ಓಕೆ, ಅಂದರೆ 10 + 20 30 ಮಾರ್ಕ್ಸ್ ಬರುತ್ತೆ ನೋಡಿ. 2 ಮಾರ್ಕ್ಸ್ ಆಗಲಿ 3 ಮಾರ್ಕ್ಸ್ ಆಗಲಿ ಅವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂದರೆ ಅದ್ರ ಮೇಲೆ ವೀಡಿಯೋ ಮಾಡ್ಬೋದು. ಒಟ್ಟಾಗಿ ಈ ಒಂದು ವೀಡಿಯೋ ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಆದರೆ PUC ಫಸ್ಟ್ ಇಯರ್ ಮಕ್ಕಳು ಇಂಟ್ರೆಸ್ಟೆಡ್ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಭಾಳಷ್ಟು ಕಂಟೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಕೊಟ್ಟಿರ್ತೇನೆ. ಓಕೆ, ಸೊ ಈಗ ಒಂದು ಸ್ಮಾಲ್ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಬಟನ್ ಇದೆ, ಪ್ರೆಸ್ ಮಾಡಿ. ಬೆಲ್ ಬಟನ್ನೇ ಪ್ರೆಸ್ ಮಾಡಿದಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವನ್ ಸೆಕೆಂಡ್ ಇಯರ್ ಬಂದಾಗೂ ಭಾಳಷ್ಟು ಕಂಟೆಂಟ್ ನಿಮಗೆ ಅವೈಲೇಬಲ್ ಆಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.